ಇವತ್ತು ನೀರು ತುಂಬೋ ಹಬ್ಬ. ಏನ್ ನೀರು ತುಂಬೋ ಹಬ್ಬ ಅಂದ್ರೆ, ಹಿಂದೆ ಎಲ್ಲ ನೀರಿಗೆ ಇಷ್ಟು ಅನುಕೂಲ ಇರಲಿಲ್ಲ. ಈಗ ನೀವು ನಲ್ಲಿ ತಿರ್ಗ್ಸರ್ ನೀರು ಬರುತ್ತೆ, ನಿಮ್ಗೆ ನೀರಿನ ಬೆಲೆ ಗೊತ್ತಿಲ್ಲ ನಿಮ್ಗೆ. ಆಗ ಎಲ್ಲೆಲ್ಲಿಂದನೋ ನೀರು ತರಬೇಕಿತ್ತು. ಸಿಹಿ ನೀರಿನ ಬಾವಿ, ಉಪ್ಪು ನೀರಿನ ಬಾವಿ ಅಂತೆಲ್ಲ ಇರೋದು. ಕೆರೆಗಳು ಎಷ್ಟೆಷ್ಟೋ ದೂರದಲ್ಲಿ ಇರ್ತಿತ್ತು. ನೀರು ತುಂಬಿ ತಂದು ಇಟ್ಕೋಬೇಕಿತ್ತು. ಚಿಕ್ಕ ಬೋಸಿಯಿಂದ ಹಿಡಿದು ದೊಡ್ಡ ಹಂಡೆವರೆಗೆ ನೀರು ತುಂಬ್ಕೋಬೇಕಿತ್ತು. ಯಾಕೆ? ನಾಳೆ ಹಬ್ಬ ಅಲ್ವೇನ್ರಿ? ಎಣ್ಣೆ ತಿಕ್ಕಿ 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 ಸ್ನಾನ ಮಾಡಲ್ವಾ ನೀವು? ಆಗ್ಲೂ ಅಷ್ಟೇ ರೈತಾಪಿ ವರ್ಗ ದಿನ ಸ್ನಾನ ಮಾಡ್ತಾ ಇರಲಿಲ್ಲ ರೀ. ಬೆಳಗ್ಗೆ ಎದ್ದು ಅವರು ಬೆಳೆಯನ್ನ ಬೆಳೆದು ನಮಗೆ ತಂದು ತಿನ್ನಿಸ್ತಾ ಇದ್ದಂಥ ಅನ್ನದಾತರು ರೈತರು. ಆಗ ವಾರಕ್ಕೊಂದ್ಸಲಿ ಸ್ನಾನ ಮಾಡೋರು. ಹಾಗಾಗಿ ಹಬ್ಬ ರಿಲ್ಯಾಕ್ಸೇಷನ್ ಟೈಮು. ಮನೆ ಮಂದಿಯೆಲ್ಲ ನಾಳೆ ಎಣ್ಣೆ ತಿಕ್ಕಿ ಅಭ್ಯಂಜನ ಮಾಡ್ಕೊಂಡು ಸ್ನಾನ ಮಾಡ್ತಾರಲ್ಲ. ಹಾಗಾಗಿ ಇವತ್ತು ನೀರು ಎಷ್ಟು ಬೇಕು? ಮನೆ ಮಂದಿಯೆಲ್ಲ ಸ್ನಾನ ಮಾಡಬೇಕು ಅಂದ್ರೆ ನೀರು ಎಷ್ಟು ಬೇಕು? ಅದು ಡಬಲ್ ಸ್ನಾನ ಅಲ್ವೇ? ತಿಕ್ಕಿರೋ ಎಣ್ಣೆ ಎಲ್ಲ ಹೋಗ್ಬೇಕಲ್ವ? ಸೀಗೆಕಾಯಿ ಹಾಕೊಂಡು ಚೆನ್ನಾಗಿ ತಿಕ್ಕಬೇಕಲ್ಲ. ಸೊ ಹಾಗಾಗಿ ನೀರನ್ನ ಚಿಕ್ಕ ಬೋಸಿಯಿಂದ ದೊಡ್ಡ ಹಂಡೆವರೆಗೆ ಎಲ್ಲದಕ್ಕೂ ತುಂಬಿಕೊಂಡು ಅದಕ್ಕೆ ಪೂಜೆ ಮಾಡೋರು. ನೀರೇ ದೇವರು ಕಣ್ರಿ. ಆಗ ನಿಮ್ಗೆ ನೀರು ಬೆಲೆ ಇಲ್ಲ. ಈಗ ಆಗ ನೀರು ತುಂಬಿ ನೀರು ತುಂಬ ಹಬ್ಬ ಅಂತ ಮಾಡಿ ಅದಕ್ಕೆ ಪೂಜೆ ಮಾಡೋರು. ನಾಳೆ ಎಣ್ಣೆ ತಿಕ್ಕಿ ಹಂಡೆಗಟ್ಟಲೆ ಸ್ನಾನ ಮಾಡಿ ಹಬ್ಬ ಮಾಡೋರು. ನೀವು ಹಾಗೆ ಮಾಡಿ ಇವತ್ತು ನೀರು ತುಂಬಿ ಅದಕ್ಕೆ ಕೈ ಮುಗೀರಿ. ನಾಳೆ ಎಣ್ಣೆ ತಿಕ್ಕೊಂಡು ಸ್ನಾನ ಮಾಡಿ ಹಬ್ಬ ಮಾಡಿ. ಎಲ್ರಿಗೂ ದೀಪಾವಳಿ ಶುಭಾಶಯ.